ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸ್ಲ್ಯಾಂಟ್ ಆರ್ಚ್ ಹಾಕುವಂತ ಡಿಸೈನ್ ತೋರಿಸ್ತೀನಿ. ಇದು ನಾನು 2-3 ಡಿಸೈನ್ ಈ ತರದಲ್ಲೇ ಹಾಕಿದೀನಿ. ಈಗ ಇನ್ನೊಂದು ಡಿಸೈನ್ ಹಾಕಿ ತೋರಿಸ್ತೀನಿ. ತುಂಬಾನೇ ಬೇಗ ಆಗೋಗುತ್ತೆ, ಹಾಗೇನೆ ತುಂಬಾನೇ ಚೆನ್ನಾಗಿದೆ ಡಿಸೈನ್. ಬ್ರೈಡಲ್ಗಾಗಿಯೂ ಕೂಡ ಇದನ್ನ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ನಾನು ಈಗಾಗಲೇ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ಡಿಸೈನ್. ಈ ತರ ಬರುತ್ತೆ ಡಿಸೈನ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ತರ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ನಾನು ನೋಡಿ ಇಲ್ಲಿ ಈ ತರ ಬೀಡ್ ತಗೊಂಡಿದ್ದೀನಿ. ನೀವು ಇದ್ರಲ್ಲಿ ಯಾವ ತರ ರೌಂಡ್ ಬೀಡ್ ಅಲ್ಲಿ ಯಾವ ತರ ಡಿಸೈನ್ ಬೇಕಾದ್ರೂ ಕಟ್ ಬೀಡ್ ಯಾವ ತರ ಬೇಕಾದ್ರೂ ತಗೋಬಹುದು. ಇನ್ನೊಂದು ಈ ತರ ಸ್ಮಾಲ್ ಬೀಡ್, ಇದಕ್ಕಿಂತ ಸ್ವಲ್ಪ ದೊಡ್ಡದು ಕೂಡ ತಗೋಬಹುದು. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಬೀಡ್ ಕೂಡ ತಗೋಬಹುದು. ಈಗ ಶುರು ಮಾಡೋಣ. ಇದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ, ಹಾಗೇನೆ 10 ನಂಬರ್ ನೀಡಲ್. ಇದು ನೋಡಿ ಇಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದೀನಿ ಸ್ಯಾರಿಗೆ. ಅಲ್ಲಿಂದ 5 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡು ಅಲ್ಲಿಂದ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಅಲ್ಲಿಂದ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಂಡು ಸ್ಲ್ಯಾಂಟ್ ಆಗಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡಿದೀನಿ. ಅದಕ್ಕೆ ಯಾವ ತರ ಮಾಡೋದು ಅಂತ ನೋಡೋಣ. ನೋಡಿ, ಇದು ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ ನೀವು ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ 5 ಚೈನ್ 1 2 3 4 5 ಚೈನ್ ಹಾಕೊಂಡು ನೋಡಿ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ, ಸ್ವಲ್ಪ ಎಳ್ದೆಲ್ಲ ಮಾಡೋದು ಬೇಡ. ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ಆಗ ಫಸ್ಟು 5 ಚೈನ್ ಹಾಕಿ ಲಾಕ್ ಮಾಡಿದ್ದಲ್ಲ, ಅದು ಕೂಡ ಇನ್ನೆರಡು ಸಲ ಸೇರಿದಾಗ 3 ಸಲ ಸಿಂಗಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ ಒಂದು ಬೀಡ್ ನೋಡಿ, ಈ ಥರ ಬಿಗ್ ಬೀಡ್ ಬರುತ್ತಲ್ಲ, ಆ ಬೀಡ್ ತಗೊಂಡು ಬೀಡ್ ಲಾಕ್, ಈ ಥರ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಇನ್ನೊಂದು ಟೂ ಚೈನ್ ಗ್ಯಾಪ್, 2 ಯಾ 3 ಚೈನ್ ಗ್ಯಾಪಲ್ಲಿ ನೋಡಿ ಸ್ಲ್ಯಾಂಟ್ ಆಗಿ ಬಟ್ಟೆಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಈ ಥರ ಎಳ್ಕೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1 ನೋಡಿ ಈ ಥರ ಬರಬೇಕು. ಒಂದು ಡಬಲ್ ಕ್ರೋಶೆ, ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನಾನು ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು 2ರಲ್ಲಿ 1, 2ರಲ್ಲಿ 1 ಇದೇ ತರ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಈ ತರ ಕಂಬ ಬರುತ್ತೆ. ಈಗ 3 ಆಗಿದೆ, 4 ಈ ತರ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 5 6 9 ಡಬಲ್ ಕ್ರೋಶೆ ಕಂಬ, 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 7 ತುಂಬಾನೇ ಈಸಿ ಇದೆ ಡಿಸೈನು, ಹೇಳೋಂಥದ್ದೇನು ಕಷ್ಟ ಇಲ್ಲ. ಒಂದು ಇದಾಗೋಷ್ಟರಲ್ಲಿ ಮತ್ತೆ ನಿಮಗೆ ಅದು ಈಸಿ ಆಗೋಗುತ್ತೆ ಮಾಡ್ಕೊಳ್ಳೋಕ್ಕೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಕುಚ್ಚೆಲ್ಲ ಹಾಕಿದ್ಮೇಲೆ ಅಂತೂ. ನೋಡಿ ಇಲ್ಲಿ 9 ಡಬಲ್ ಕ್ರೋಶೆ ಕಂಬ ಆಯ್ತಲ್ಲ, ಮತ್ತೆ ಎಲ್ಲಿ ಬರುತ್ತೆ ಅಂತ ಹಿಂಗೆ ನೋಡ್ಕೊಳ್ಳಿ. ನೋಡ್ಕೊಂಡು ಒಂದು ಚೈನ್ ಒಳಗಡೆಗೇನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ನೋಡ್ಕೊಂಡ್ರೆ ಅದು ತುಂಬಾ ಅಗಲ ಆಗೋಗುತ್ತಲ್ಲ, ಸ್ವಲ್ಪ ಒಳಗಡೆಗೆ ನೋಡಿ ಇಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಸೀರೆನ ತಿರುಗಿಸ್ಕೋಬೇಕು. ಈ ತರ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಈಗ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಸ್ಮಾಲ್ ಬೀಡ್ ಅಲ್ಲಿಂದ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ನೋಡಿ ಈ ಹೋಲ್ ಒಳಗಡೆಗೆ ನೀಡಲ್ ಹಾಕಿ
ದಾರಾನ ಎಳ್ಕೊಳ್ತೀನಿ. ನೀಡಲ್ ಮೇಲೆಗೆ 2 ದಾರ ಇದೆ ನೋಡಿ, 2 ದಾರಾನ ಒಂದು ಮಾಡ್ಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಹಾಕೊಳ್ಳೋಣ. ಬೀಡ್ ಹಾಕೊಂಡು ಮತ್ತೆ ಅದ್ರ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅಲ್ಲ ನೋಡಿ, ಇಲ್ಲಿ ಪಕ್ಕದಲ್ಲಿ ಇರುವಂತ ಹೋಲೊಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ಮತ್ತೆ ಬೀಡ್ ಹಾಕಿ ಅದ್ರ ಪಕ್ಕದಲ್ಲೇ ಹೋಲ್ ಇದೆಲ್ಲ, ಆ ಹೋಲ್ ಒಳಗೆ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ಲು ನೀವು ಇದಕ್ಕಿಂತ ದೊಡ್ಡ ಬೀಡ್ ಕೂಡ ಹಾಕೋಬೋದು. ಸ್ವಲ್ಪ ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮೇಲೆ ಇರುವಂಥ ಹೋಲೊಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ತೀನಿ. ಈ ಥರ 8 ಬೀಡ್ಗಳನ್ನ ಹಾಕ್ಕೊಳ್ತೀನಿ. 9 ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, 9 ಡಬಲ್ ಕ್ರೋಶೆ ಮೇಲ್ಗಡೆಗೆ 8 ಸ್ಮಾಲ್ ಬೀಡ್ ಬರುವ ಹಾಗೆ ಮಾಡ್ಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡಿಕೊಂಡು ಇನ್ನೂ ಒಂದು ಬೀಡ್ ಇಲ್ಲೇ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ನೋಡಿ 8 ಬೀಡ್ ಆಗಿದೆ. 1 2 3 4 5 6 7 8. ಅಲ್ಲಿಂದ ಮತ್ತೆ ನಾನು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೋಡಿ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೀಡ್ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಹೋಲೊಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ, 3 ದಾರನ 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಇಲ್ಲಿ ಕಂಬ ಮಾಡಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ 1 ಪಿಕಾಟ್. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೀಡ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಕೆಳಗಡೆ ನೋಡಿ, ಪಕ್ಕದಿಂದ ತೋರಿಸ್ತೀನಿ. ಅದ್ರ ಕೆಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ, ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಅದೇ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಪಿಕೌಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಇದೆಲ್ಲ, ಬೀಡ್ ಕೆಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ 3 ಚೈನ್ 2 3 ಚೈನ್ ಹಾಕ್ಕೊಂಡು ಮತ್ತೆ ಪಿಕೌಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೋಡಿ. ಒನ್ 2 3 ಹೀಗೇ ಪಿಕೌಟ್ ಮಾಡಿಕೊಂಡು ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ಬೇಗ ಬೇಕು ಬ್ರೈಡಲ್ಗೆ ಅಂದವರು ಈ ಡಿಸೈನ್ನ ಹಾಕ್ಕೊಡ್ಬೋದು. ಈ ಡಿಸೈನ್ ಒಂದು 2 ಅವರ್ಸಲ್ಲೆಲ್ಲ ಮುಗಿಸ್ಕೋಬೋದು, ಅಷ್ಟು ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋದಲ್ವಾ, ಹಾಗಾಗಿ ತುಂಬಾ ಈಸಿಯಾಗಿರುತ್ತೆ ಡಿಸೈನ್ ಇದು. ನಾನು ಸ್ವಲ್ಪ ಫಾಸ್ಟಾಗಿ ಹಾಕ್ತಾ ಇದ್ದೀನಿ. ಅಲ್ಲಿಂದ ನೋಡಿಲಿ 1 2 3 4 5 6 7 8 ಪಿಕೌಟ್ ಡಬಲ್ ಕ್ರೋಶೆ ಪಿಕೌಟ್ ಆಗಿದೆ ಅಲ್ವಾ. ಅಲ್ಲಿಂದ ನಾನು ಕೊನೆಗೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನಾನು ನೋಡಿಲಿ ಬಟ್ಟೆಗೆ ಲಾಕ್ ಮಾಡಿದ್ದೆಲ್ಲ, ಅದ್ರ ಒಳಗಡೆಯಿಂದ ಕಾಣಿಸ್ತಾ ಇದೆ ಅಲ್ವಾ, ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ, ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ನೋಡಿ ಈ ಥರ ಬರುತ್ತೆ. ಅದನ್ನ ಸ್ವಲ್ಪ ಒಳಗಡೆಗೆ ಈ ಥರ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು ಅಂತ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಈಗ ಒಂದು ಬಿಗ್ ಬೀಡ್ ಹಾಕಿ ನೋಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ನ ನೋಡಿ, ಇಲ್ಲಿ 5 ಚೈನ್ ಹಾಕ್ದೆ ಅಲ್ವಾ, ಅದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತು ನೋಡಿ ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್, ನೋಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್,
ಹೀಗೆ ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಬೀಡ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸ್ಲ್ಯಾಂಟಾಗಿ ನೋಡಿ ಇಲ್ಲಿ ಈ ಥರ. ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ ಕಂಬ ಹಾಕಿದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಕಂಬ. ಈ ಥರ 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಇಲ್ಲಿ 9 ಡಬಲ್ ಕ್ರೋಶೆ ಕಂಬ ಹಾಕೊಂಡಿದ್ದೀನಿ. ಅಲ್ಲಿಂದ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್. ಈ ಥರ ಬರುತ್ತೆ. ಅಲ್ಲಿಂದ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಟರ್ನ್ ಮಾಡಿಕೊಂಡು ಈಗ ಬೀಡ್ಗಳನ್ನ ಹಾಕೊಂಡು ಹೋಗ್ಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೋಬೇಕು, ಬೀಡ್ ಹಾಕೋಬೇಕು. ನೋಡಿ ಪಕ್ಕದಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಆ ಹೋಲಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಇದೇ ಥರ 8 ಬೀಡ್ ಬರುವ ಹಾಗೆ ಮಾಡ್ಕೋಬೇಕು. ನೋಡಿ 8 ಬೀಡ್ ಬರೋ ಹಾಗೆ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ನೋಡಿ 8 ಬೀಡ್ ಹಾಕೊಂಡೆ ಅಲ್ವಾ? ಅಲ್ಲಿಂದ ಬಟ್ಟೆನ ಫ್ರಂಟ್ಗೆ ತಿರುಗಿಸ್ಕೊಳ್ತೀನಿ. ಫ್ರಂಟ್ಗೆ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ಬೀಡ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1 ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಆ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಒಂದು ಲಾಕ್ ಮಾಡಿದರೆ ಒಂದು ಪಿಕೌಟ್ ಆಗುತ್ತೆ. ಮತ್ತೆ ನಾನು ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ ಸೆಕೆಂಡ್ ಬೀಡ್ ಇದೆಲ್ಲ ಇಲ್ಲಿ, ಅದ್ರ ಒಳಗಡೆಯಿಂದ ಬೀಡ್ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ. 3 ದಾರ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ 3 ಚೈನ್ 1 2 3 ಅಲ್ಲಿಂದ ಅದೇ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಪಿಕೌಟ್ ಮಾಡ್ಕೊಳ್ತೀನಿ. ಅಂದರೆ ನೋಡಿ ಲಾಕ್ ಮಾಡಿಕೊಂಡೆ. ಇದೇ ಥರ ಮಾಡಿಕೊಂಡು ಹೋಗಬೇಕು. ನಾನು ಫುಲ್ಲಿಗ ಅದೇ ಥರ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಕ್ರೋಶೆ ಮತ್ತೆ 3 ಚೈನ್ 1 2 ಮತ್ತೆ ಆ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಪಿಕೌಟ್ ಮಾಡಿ ಇದೇ ಥರ ಬೀಡ್ ಫುಲ್ ಮಾಡ್ಕೊಂಡು ಹೋಗ್ಬೇಕು. ಇದೇ ಥರನೇ ನೋಡಿ ಫುಲ್ಲು ಕಂಪ್ಲೀಟ್ ಮಾಡಿದೆ. ಈ ಥರ ಕೊನೆಗೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಇಲ್ಲಿ ಈ ಬಟ್ಟೆಗೆ ಲಾಕ್ ಮಾಡಿದಲ್ಲಿಗೆ ನೀಡಲ್ ಹಾಕಿ ನೋಡಿ ಹೇಳ್ಕೊಳ್ತೀನಿ. ನೋಡಿ ಇಲ್ಲಿ ಒಳಗಡೆಗೆ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಈಗ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಪಕ್ಕದಿಂದ ತೋರಿಸ್ತೀನಿ. ಈ ಥರ ಕಾಣಿಸುತ್ತೆ. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕೊಂಡಿದ್ದೀನಿ. ನೀವು ಇದಕ್ಕೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಇಲ್ಲಿ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಏನು ಬೇಕಾದ್ರೆ ಸ್ಟಿಕ್ ಮಾಡ್ಬೋದು. ಈ ಪ್ಲೇಸ್ನಲ್ಲಿ ಸ್ಟಿಕ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಸ್ವಲ್ಪ ಈ ಥರ ಸಿಂಪಲ್ ಆಗಿ ಬೇಕಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ಸಿಂಪಲ್ ಆಗಿ ಹಾಕಿದ್ದೀನಿ. ಇದನ್ನ ಈ ಡಿಸೈನ್ ನೀವು ಬ್ರೈಡಲ್ ಆಗಿ ಕೂಡ ಮಾಡ್ಕೋಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೀವು ಸ್ವಲ್ಪ ಬಿಗ್ ಬೀಡ್ ಕೂಡ ಹಾಕೋಬಹುದು. ಮತ್ತೆ ಕುಚ್ಚಿಗೆ ಈ ತರ ಕುಚ್ಚು ಹಾಕಿ ಮಧ್ಯದಲ್ಲಿ ಬೀಡ್ ಹಾಕಿ ಪುನಃ ಕೂಡ ಇದು ಮಾಡ್ಕೋಬಹುದು. ಆ ಕುಚ್ಚು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಇಟ್ಟು ಕುಚ್ಚು ಹಾಕಿದ್ರು ಕೂಡ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಿಮ್ಗೆ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕೂಡ ತಿಳಿಸ್ಬೋದು. ಹಾಗೆಯೇ ನೀವು ಒಂದ್ಸಲ ಕೂಡ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ಈ ಡಿಸೈನ್ ಇಷ್ಟ ಆಗುತ್ತೆ. ನೋಡಿ ಮತ್ತೆ ನಾನು ಪಕ್ಕದಿಂದಲೇ ನಿಮಗೆ ಡಿಸೈನ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ಥರ ಕಾಣಿಸುತ್ತೆ.
ಹಾಗೆಯೇ ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 650 700ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ಪ್ಲೇಸ್ ಡಿಪೆಂಡ್ ಆಗುತ್ತೆ, ಅಲ್ಲಿ ಯಾವ ಥರ ತಗೋಬೋದು ಅಂತ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.